ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ದುರ್ಗಾ ಅವರು ಬೆಳಗ್ಗೆ ಬಾದಾಮಿ ಬಿಡಿಸ್ತಾ ಇದ್ದಾರೆ ಅಂತ ಅದಕ್ಕೆ ನೋಡ್ತಿದ್ದೀರಾ. ಇವಾಗೆಲ್ಲ ಎಕ್ಸಾಮ್ ಟೈಮ್ ಇದೆಯಲ್ಲ ಫ್ರೆಂಡ್ಸ್, ಮಕ್ಕಳಿಗೆ ಬೆಳಗ್ಗೆನೇ ರಾತ್ರಿನೇ ನೆನೆಸಿದ ಬಾದಾಮಿ ಕೊಡೋದ್ರಿಂದ ಮೆದುಳು ತುಂಬ ಚುರುಕಾಗುತ್ತೆ, ಓದಿದ್ದೆಲ್ಲ ನೆನಪಿರುತ್ತೆ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೀತಾರೆ. ಈಗ S7 ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ನಾನು ಎಕ್ಸಾಮ್ ಟೈಮಲ್ಲೆಲ್ಲ ಬೇರೆ ದಿನ ಎಲ್ಲ ಕೊಡ್ತಿರ್ತೀನಿ. ಬೇರೆ ದಿನಗಳಲ್ಲೂ ಮಕ್ಕಳಿಗೆ ನೈಟ್ ನೆನೆ ಹಾಕಿ ಕೊಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅವರು ಸ್ವಲ್ಪ ಓದ್ಕೊತಾರೆ ಬೇಗ ಎದ್ದು. ಆವಾಗ ಕೊಟ್ಟರೆ ಬಾಯಿನ ವಾಶ್ ಮಾಡ್ಕೊಂಡ್ಬಂದು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಇದು. ಬಾದಾಮಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳುಗಳಿಗೆ. ಮೂಳೆಗಳೆಲ್ಲ ಶಕ್ತಿ ಬರುತ್ತೆ, ಮೂಳೆಗೆ ಮೆದುಳು ಚುರುಕಾಗುತ್ತೆ. ಇದರಲ್ಲಿ ಒಮೆಗಾ 3 ಇದೆ, ಕೊಬ್ಬಿನಾಂಶ ಇದೆ. ಕೊಬ್ಬಿನಾಂಶ, ಕ್ಯಾಲ್ಶಿಯಂ ಹೇರಳವಾಗಿದೆ ಈ ಬಾದಾಮಿನಲ್ಲಿ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಮಕ್ಕಳುಗಳಿಗೆ ತಂದು ಕೊಡಿ. ಡ್ರೈ ಫ್ರೂಟ್ಸು ತುಂಬ ಒಳ್ಳೆಯದು. ಮತ್ತು ರಕ್ತದೊತ್ತಡ ಕೂಡ ಕಡಿಮೆ ಮಾಡುತ್ತೆ ಇದು. BP ಇರೋರಿಗೆ ಕೂಡ ತುಂಬ ಒಳ್ಳೆಯದಿದು ಬಾದಾಮಿ. ಹೃದಯ ಸಮಸ್ಯೆ ಇರೋರಿಗೂ ತುಂಬ ಒಳ್ಳೆಯದಿದು. ಹಾರ್ಟ್ ಪ್ರಾಬ್ಲಮ್ಸ್ನೆಲ್ಲ ಕಡಿಮೆ ಮಾಡುತ್ತೆ. ಬಾದಾಮಿ ಹಾಲು ಕೂಡ ಮಾಡ್ಬೋದು. ಹಾಲನ್ನು ತಂದು ಕಾಯಿಸಿಟ್ಕೊಂಡು ಈ ಥರ ನೆನೆ ಹಾಕ್ಬಿಟ್ಟು ಬಾದಾಮಿನ ಒಂದು ಮಿಕ್ಸಿ ಜಾರ್ನಲ್ಲಿ, ಬಾದಾಮಿ ನೆಂದಿರುತ್ತಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಾದಾಮಿ ಹಾಲು ಮಾಡಿ ಮಕ್ಳಿಗೆ ಕೊಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತಿನ್ನಲ್ಲ ಅನ್ನೋ ಮಕ್ಳುಗಳಿಗೆ ಈ ಥರ ಮಾಡ್ಬೋದು. ಬಾದಾಮಿಯಲ್ಲಿ ಪೋಷಕಾಂಶಗಳು ಹೇರಳವಾಗಿದೆ. ಪ್ರೆಗ್ನೆಂಟ್ ವುಮನ್ಗಳು ಬಾದಾಮಿಯನ್ನು ತಿನ್ನೋದ್ರಿಂದ ಮಗುವಿಗೆ ತುಂಬ ಚೆನ್ನಾಗಿ ಆರೋಗ್ಯ ಇರುತ್ತೆ. ಮತ್ತು ಹೆಚ್ಚಿನದಾಗಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಓದೋ ಮಕ್ಕಳಿಗೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ಈ ರೀತಿ ನೆನೆಸ್ಬಿಟ್ಟು ಬಾದಾಮಿನ ಮಕ್ಕಳಿಗೆ ಕೊಡ್ತೀನಿ. ಮತ್ತು ನಾನು ಡ್ರೈ ಫ್ರೂಟ್ಸ್ ಜೊತೆಲಿ ಪೌಡ್ರ್ ಮಾಡಿ ಒಂದೆಲ್ಗೆ ಸೊಪ್ಪಿನ ರಸದಲ್ಲಿ ಚಾಕ್ಲೇಟ್ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಳಿಗೆ ಕೊಡೋದಕ್ಕೆ. ಸೊ ಇದೆಲ್ಲ ಫೈನಲಿ ಬಿಡಿಸಾಯಿತು, ಇದನ್ನೆಲ್ಲ ಮಕ್ಳಿಗೆ ಕೊಡೋದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ನಾಷ್ಟಕ್ಕೆ ಏನು ಮಾಡೋಣ ಅಂತ ನೋಡಿಕೊಂಡೆ. ಸೋರೆಕಾಯಿ ಇತ್ತು, ಸೋರೆಕಾಯಿ ಹಾಕಿ ಮಜ್ಜಿಗೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಸೋರೆಕಾಯಿನೆಲ್ಲ ಈ ರೀತಿ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಮಕ್ಳಿಗೆ ಬೇರೆ ಮಾಡಬೇಕು. ಮಕ್ಕಳು ಸಾಂಬಾರನ್ನೆಲ್ಲ ಬೆಳಗ್ಗೆ ಹೊತ್ತು ತಿನ್ನಲ್ಲ. ಇದು ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಇದು ಸೋರೆಕಾಯಿದು ಒಳಗಡೆದು ಈ ಥರ ದುದ್ದೆ ಥರ ಬರುತ್ತೆ. ಇದನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಎಳೆ ಸೋರೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿ. ಚಾನಲ್ ಸಬ್ಸ್ಕ್ರೈಬ್ ಆಗದಿರೋರು ಮತ್ತು ನೋಡಿ ಕಟ್ ಮಾಡಿ ಇಟ್ಕೊಂಡಿರೋದು ಇಷ್ಟು ಸೋರೆಕಾಯಿ ಇದೆ. ಇದನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಂಡು ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಮತ್ತು ಇವಾಗ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಮತ್ತು ಜೀರಿಗೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಬೇಕಿದ್ದಕ್ಕೆ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಬಾಣಲೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈ ರೀತಿ ಮಸಾಲೆನೆಲ್ಲ ಹುರಿದು ಮಾಡಿದ್ರೆ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿರುತ್ತೆ, ಟೇಸ್ಟಾಗುತ್ತೆ ಸಾಂಬಾರು. ಇವಾಗ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಜೀರಿಗೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಖಾರ ಇರುತ್ತೆ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ. ನಾನು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೆ, ನೀವು ಕಡಿಮೆ ಹಾಕ್ಕೊಳ್ಳಿ, ಖಾರ ಆಗಿಬಿಡುತ್ತೆ. ಒಂದೊಂದು ಮೆಣಸಿನ್ಕಾಯಿ ಗೊತ್ತಾಗಲ್ಲ ಖಾರ ಇದೆಯೋ ಇಲ್ವೋ ಅಂತ. ಹೊಸ್ದಾಗಿ ತೊಗೊಂಡಿರ್ತೀವಲ್ಲ ಗೊತ್ತಾಗಲ್ಲ. ಒಂದು 3-4 ಹಾಕ್ಕೊಂಡಿದ್ರೆ ಸಾಕಾಗಿರೋದು. ಸ್ವಲ್ಪ ಖಾರ ಆಗಿತ್ತು ನಮ್ಮನೇಲಿ, ಆದರೆ ಟೇಸ್ಟ್ ಚೆನ್ನಾಗಿತ್ತು. ಇದನ್ನೆಲ್ಲ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ತುರ್ಕೊಂಡಿರುವಂಥ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಅದೇ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು.
ಇವಾಗ ಇದೆಲ್ಲ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಟ್ಟು ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಈ ಹುರ್ಕೊಂಡಿರೋವಂಥ ಮಸಾಲೆನೆಲ್ಲನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಾನು. ಇವಾಗ ಸೋರೆಕಾಯಿ ಎಲ್ಲ ಗ್ಯಾಸ್ ಹಚ್ಕೊಂಡು ಇಟ್ಕೊಂಡಿದ್ವಲ್ಲ, ಇವಾಗ ಬೆಂದಿದೆ ಇಲ್ಲ ಅನ್ನೋದು ಕೈಯಲ್ಲಿ ಮುಟ್ಟು ನೋಡಿದ್ರೆ, ಇಸುಗು ನೋಡಿದ್ರೆ ಗೊತ್ತಾಗುತ್ತೆ. ಬೆಂದಿದ್ರೆ ಮಸಾಲೆ ಹಾಕ್ಕೊಬೇಕು. ಇದಕ್ಕೆ ಉಪ್ಪನ್ನು ಫಸ್ಟೇ ಹಾಕ್ಕೊಂಡಿದ್ದೀವಿ. ಸೋರೆಕಾಯಿ ಎಲ್ಲ ಚೆನ್ನಾಗಿ ಉಪ್ಪು ಹಿಡ್ಕೊಂಡಿರುತ್ತೆ. ಇವಾಗ ರುಬ್ಕೊಂಡಿರೋಂಥ ಆ ಮಸಾಲೆನೆಲ್ಲನೂ ಈ ಸಾಂಬಾರ್ಗೆ ಹಾಕ್ಕೊಳ್ಳೋಣ. ಸೋರೆಕಾಯಿ ಜೊತೆಲಿ ಹಾಕ್ಕೊಳ್ಳೋಣ. ಬಾಣಲಿಗೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ಮೊಸರನ್ನ ಜಾರ್ನಲ್ಲಿ ರುಬ್ಕೊಂಡಿದ್ದೀನಿ ನಾನು. ಇದು ಕುದ್ದಾದ್ಮೇಲೆ ಮೊಸರನ್ನ ಹಾಕ್ಬಿಟ್ಟು ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು. ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಇದನ್ನು ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನೆಲ್ಲನೂ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಮಸಾಲೆ. ಇವಾಗ ಇದಕ್ಕೆ ಮೊಸರು ಇತ್ತು, ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ರುಬ್ಕೊಂಡು ಮಿಕ್ಸಿನಲ್ಲಿ. ಅದನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಇದನ್ನು ಒಂದು ಸ್ವಲ್ಪ ಈ ಥರ ತಿರ್ಕೊಂಡು ಇಳಿಸ್ಕೊಂಬಿಡೋಣ. ಇದನ್ನು ಈಗ ಇದಾಗಿದೆ, ರೆಡಿಯಾಗಿದೆ. ಈಗ ಇಷ್ಟೇ ಫ್ರೆಂಡ್ಸ್. ಹೀಗೆ ಈಸಿಯಾಗಿ ಮಾಡ್ಕೊಬೋದು. ಮಜ್ಜಿಗೆ ಸಾರು ಬರೋಲ್ಲ ಅನ್ನೋರು ಒಂದ್ಸರಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ. ಮತ್ತು ಮಕ್ಕಳಿಗೆ ಶಾವಿಗೆ ಉಪ್ಪಿಟ್ಟು ಕೇಳ್ತಿದ್ದ ನನ್ನ ಮಗ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅವ್ರಿಗೆ ಒಂದು ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಟೊಮೊಟೊನ ಹಚ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ಇದು ಒಗ್ಗರಣೆ ಮಾಡ್ತಿರೋದು. ಸಾಂಬಾರ್ಗೆ ಒಗ್ಗರಣೆನೇ ಹಾಕಿಲ್ವಲ್ಲ, ನಾನು ಮರ್ತುಬಿಟ್ಟಿದ್ದೀನಿ. ಒಗ್ಗರಣೆ ಹಾಕೋತಿರೋದು ಇದು. ಸೊ ಇವಾಗ ಶಾವಿಗೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಿದ್ದೀನಿ. ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಶಾವಿಗೆನ ಫಸ್ಟು ಹುರ್ಕೊಳ್ಳೋಣ. ಶಾವಿಗೆ ಚೆನ್ನಾಗಿ ಕೆಂಪು ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶಾವಿಗೆ ಹುರಿದಷ್ಟು ಶಾವಿಗೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ. ನಾನು ತರಕಾರಿ ಏನೂ ಹಾಕೋತಿಲ್ಲ. ತರಕಾರಿ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಪ್ಲೈನಾಗೆ ಮಾಡ್ಕೊತಾ ಇದ್ದೀನಿ. ಬೇಗ ಆಗುತ್ತಲ್ವಾ, ಟೈಮ್ ಬೇರೆ ಆಗಿತ್ತು ಮಕ್ಳಿಗೆ ಸ್ಕೂಲ್ಗೆ. ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಬೇಗ ಆಗುತ್ತೆ ಅಂತ ಪ್ಲೈನಾಗೆ ಮಾಡ್ಕೊತಿದ್ದೀನಿ. ತರಕಾರಿ ಎಲ್ಲ ಬೇಯೋ ಅಷ್ಟರಲ್ಲಿ ಮಕ್ಳಿಗೆ ಟೈಮ್ ಆಗಿಬಿಟ್ಟಿರುತ್ತೆ, ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ನಾನು ಮಾಡ್ಕೋಬೇಕು ಇದನ್ನು. ನೋಡಿ ಈಗ ಶಾವಿಗೆನ ಹುರ್ಕೊಂಡು ಇಳಿಸ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕಡಲೆಬೀಜ ಹಾಕ್ಕೊತಿದ್ದೀನಿ. ಕಡಲೆಬೇಳೆ ಏನೂ ಹಾಕೋತಿಲ್ಲ, ಬರೀ ಕಡಲೆಬೀಜ ಮಾತ್ರ ಹಾಕೋತಾ ಇದ್ದೀನಿ. ಕಡಲೆಬೀಜ ಎಲ್ಲ ಚೆನ್ನಾಗಿ ಕೆಂಪಗಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನಾನು ಪಕ್ಕದ ಗ್ಯಾಸ್ನಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ. ಬಿಸಿನೀರು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ, ಶಾವಿಗೆ ತುಂಬ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಅದಕ್ಕೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಈಗ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ, ಟೊಮೊಟೊ ಹಾಕೋತಾ ಇದ್ದೀನಿ.
ತರಕಾರಿ ಇಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು. ಇದು ಚೆನ್ನಾಗಿರುತ್ತೆ. ಆದರೆ ಹಸಿ ಬಟಾಣಿ, ಕ್ಯಾರೆಟು, ಬೀನ್ಸು ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಬಿಸಿನೀರು ಹಾಕ್ಕೋತಾ ಇದ್ದೀನಿ ಇವಾಗ. ಚೆನ್ನಾಗಿ ಕುದಿದೆ. ಬಿಸಿನೀರು ಹಾಕ್ಕೊಂಡಿರೋದ್ರಿಂದ ಇವಾಗ ಹಿಂದೆಯೇ ಶಾವಿಗೆ ಹಾಕ್ಕೋಬೋದು. ಶಾವಿಗೆ ಹಾಕ್ಕೋತಿದ್ದೀನಿ ಈಗ. ಚೆನ್ನಾಗಿ ಒಂದು ಸರಿ ತಿರುಗಿಸ್ಕೊಳ್ಳೋಣ. ಇದಕ್ಕೆ ಉಪ್ಪನ್ನು ನಾನು ಫಸ್ಟೇ ಹಾಕ್ಕೊಂಡಿದ್ದೀನಿ. ಸಾಕು, ಅದೇ ಉಪ್ಪು ಸಾಕಾಗುತ್ತೆ. ಒಂದೇ ಸರಿ ಹಾಕ್ಕೊಂಬಿಟ್ಟಿದ್ದೀನಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಳ್ಳಕ್ಕೆ ಬಿಟ್ಟರೆ ಸ್ವಲ್ಪ ಹೊತ್ತು ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಹಳ್ಳೋದಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಮೇಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಶಾವಿಗೆ ಒಂಥರ ಹಿಟ್ಟು ಥರ ಆಗ್ಬಿಡುತ್ತೆ ಫ್ರೆಂಡ್ಸ್. ಜಾಸ್ತಿ ನೀರು ಹಾಕ್ಕೋಬಾರ್ದು. ಇವಾಗ ನಾನು ಹಾಕ್ಕೊಂಡಿದ್ದೀನೋ ಅದು ನೀರು ಸಾಕಾಗುತ್ತೆ. ಚೆನ್ನಾಗಿ ಹಳ್ಳಕ್ಕೆ ಬಿಡಬೇಕು. ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ. ಸ್ಕೂಲ್ಗೆ ಸ್ವಲ್ಪ ತಗೊಂಡೋಗ್ತಾರೆ. ಅದಾದಮೇಲೆ ನನ್ನ ಕೆಲಸ ಇದ್ದೇ ಇದೆಯಲ್ಲ, ಪಾತ್ರೆ ತೊಳೆಯೋದು, ಸ್ವಲ್ಪ ಬೆಡ್ಶೀಟೆಲ್ಲ ಒಗೆದಾಕೋತಿದ್ದೆ. ಹಬ್ಬ ಪಿತೃಪಕ್ಷ ಹತ್ರ ಬರ್ತಿದ್ದಂಗೆ ಎಲ್ಲ ಕೆಲಸ ಮಾಡ್ಕೋಬೇಕು ನಾನು. ಅದಾದಮೇಲೆ ಸ್ವಲ್ಪ ಸಾಂಬಾರಿಗೆ ಹಸಿಕಾಯಿ ಕಿತ್ಕೊಬರೋಣ, ಅಲಸಂದೆಕಾಯಿ ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಜೊತೆಲಿ ಹೊಲ್ದ ಹತ್ರಕ್ಕೆ ಹೋದೆ. ಎಲ್ಲ ಹಸಿಕಾಯಿನೆಲ್ಲ ಬಿಡಿಸ್ಕೊತಾ ಇದೆ ನೋಡಿ. ತುಂಬ ಚೆನ್ನಾಗಿ ಬಿಟ್ಟಿತ್ತು ಕಾಯಿ. ಈಗೆಲ್ಲ ಹಸಿಕಾಳು ಟೈಮ್ ಅಲ್ವಾ ಫ್ರೆಂಡ್ಸ್. ನಾನು ಅವರೆಗಿಡನೂ ತರಗುಣಿ ಗಿಡ ಎರಡೂ ಹಾಕಿದ್ದೆ. ತರಗುಣಿ ಕಾಳು ಬೇಗ ಬಂದಿದೆ, ಅವರೆಕಾಳು ಇನ್ನೂ ಲೇಟ್ ಬರೋದು. ಒಂದು ಕವರ್ ತೊಗೊಂಡು ಎಲ್ಲ ಬಲ್ತಿರೋಂಥ ಕಾಯಿನೆಲ್ಲ ಬಿಡಿಸಿ ಹಾಕೋತಾ ಇದ್ದೀನಿ. ಮತ್ತು ಮನೆಗೆ ಬಂದು ಅದನ್ನೆಲ್ಲ ಕ್ಲೀನಾಗಿ ಸೋಸಿ ಫ್ರಿಜ್ಜಿಗೆ ಇಟ್ಕೊಳ್ಳೋಣ ಅಂತ ಎಲ್ಲ ಬಿಡಿಸ್ತಾ ಇದ್ದೆ. ಸ್ವಲ್ಪ ಹೂವು, ಕೊರಿಬೇವಿನ ಸೊಪ್ಪು, ಒಂದು ಎರಡೆರಡು ಬೆಂಡೆಕಾಯಿ ಸಿಕ್ಕಿತ್ತಲ್ಲ ಫ್ರೆಂಡ್ಸ್. ಸರಿ ಬೆಂಡೆಕಾಯಿ ಕುರ್ಕುರಿ ಮಾಡಿದ್ನಲ್ಲ ನಾನು, 4 ಬೆಂಡೆಕಾಯಿ ಮಾಡಿದ್ದೆ ಫ್ರೆಂಡ್ಸ್. ನನ್ನ ಮಕ್ಕಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದಕ್ಕೆ ಇನ್ನೊಂದು ಸರಿ ಮಾಡೋಣ ಅಂತ ಕಿತ್ಕೊಂಬಂದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪಿತ್ತು. ಅಡುಗೆಗೆ ಏನಾದರೂ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೂವು ಇತ್ತು, ಚಿಂತಾಮಣಿ ಹೂವು.